ನಮಸ್ಕಾರ. ಬಾವಿ ಅಗ್ನಿವೀರರೇ, ಮಂಗಳೂರು AR ವತಿಯಿಂದ ಹಾವೇರಿ ರ್ಯಾಲಿಯಲ್ಲಿ ಭಾಗವಹಿಸುವ ಭಾರತದ ಬಾವಿ ಅಗ್ನಿವೀರರೇ, ಈಗಾಗಲೇ ಹಾವೇರಿ ರ್ಯಾಲಿಯಲ್ಲಿ ಭಾಗವಹಿಸುವಂಥ ಜಿಲ್ಲೆಗಳೆಂದರೆ ಬಾಗಲಕೋಟ್, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ಅಭ್ಯರ್ಥಿಗಳು ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದಿರಿ. ಆನ್ಲೈನ್ ಅರ್ಜಿ ಸಲ್ಲಿಸಲು 5 ಜುಲೈ 2022, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಆಗಸ್ಟ್ 2022ರವರೆಗೆ ಇತ್ತು. ಈಗಾಗಲೇ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದಿರಿ. ಈಗಾಗಲೇ ಆನ್ಲೈನ್ ಅರ್ಜಿ ಸಲ್ಲಿಸಿದಂಥ 17 ವರ್ಷ 6 ತಿಂಗಳಿಂದ 23 ವರ್ಷ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದ್ರಿ. 8ನೇ ತರಗತಿ ಮೇಲೆ ಅಗ್ನಿವೀರ ಟ್ರೇಡ್ಮನ್, ಆಮೇಲೆ 10ನೇ ತರಗತಿ ಮೇಲೆ ಅಗ್ನಿವೀರ ಟ್ರೇಡ್ಮನ್, ಆಮೇಲೆ 10ನೇ ತರಗತಿ 45ಕ್ಕಿಂತ ಹೆಚ್ಚಿಗೆ ಮೆರಿಟನ್ನು ಹೊಂದಿದಂಥ ಅಭ್ಯರ್ಥಿಗಳು ಅಗ್ನಿವೀರ ಜನರಲ್ ಡ್ಯೂಟಿ, ಅದೇ ರೀತಿಯಾಗಿ ಕ್ಲರ್ಕ್, ಟೆಕ್ನಿಕಲ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದಿರಿ. ಆತ್ಮೀಯ ಬಾವಿ ಅಗ್ನಿವೀರರೇ, ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 1, 2022ರಿಂದ ಸೆಪ್ಟೆಂಬರ್ 20, 2022ರವರೆಗೆ ಹಾವೇರಿಯ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಸ್ಟೇಡಿಯಂನಲ್ಲಿ ರ್ಯಾಲಿಯನ್ನು ಆಯೋಜಿಸಿದ್ದಾರೆ. ಇಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಮಾಹಿತಿ ಇರಬೇಕು. ಅಗ್ನಿವೀರ ಜನರಲ್ ಡ್ಯೂಟಿ ಹುದ್ದೆಗೆ ಅಭ್ಯರ್ಥಿ ಎತ್ತರ ಎಷ್ಟಿರ್ತದಪ್ಪ ಅಂದ್ರೆ 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರದಂಥವರು ಜನರಲ್ ಡ್ಯೂಟಿ ಹುದ್ದೆಗೆ ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿದಿರಿ. ಅಲ್ಲಿ ಹೈಟ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ನೆಕ್ಸ್ಟ್ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗೆ ಅಲ್ಲಿಯೂ ಸಹಿತ 165 ಅಥವಾ 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಅಗ್ನಿವೀರ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನು ಹಾಕಿದವ್ರದ್ದು 160. ಅಭ್ಯರ್ಥಿಗಳು ಈಗಾಗಲೇ ಆನ್ಲೈನ್ ಅರ್ಜಿಯನ್ನು ಹಾಕಿದಿರಿ. ಅರ್ಜಿ ಹಾಕಿದ ಮೇಲೆ ಈಗ ಹಾಲ್ ಟಿಕೆಟ್ ಸಹಿತ ನಿಮ್ಮ ಕೈಗೆ ಬಂದಿದೆ. ಅಭ್ಯರ್ಥಿಗಳೇ, ಈಗಾಗಲೇ ಹಾಲ್ ಟಿಕೆಟು ನಿಮ್ಮ ಕೈಗೆ ಬಂದಿದೆ. ಆ ಹಾಲ್ ಟಿಕೆಟ್ನಲ್ಲಿ ಏನೇನು ನೀವು ದಾಖಲಾತಿಗಳನ್ನು ಒಯ್ಯಬೇಕು ಅನ್ನೋದನ್ನು ಕರೆಕ್ಟಾಗಿ ಗಮನಿಸಬೇಕು. ಏಕೆಂದರೆ ಹಾಸನದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ತಂದಿರಲಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಅದರ ಬಗ್ಗೆ ಮಾಹಿತಿ ಇಲ್ಲದೆ ಕಾರಣ ಅವರು ದಿನಾಲು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದರೂ ಸಹಿತ ಹೊರಗೆ ಬರಬೇಕಾಯಿತು. ಆದ್ದರಿಂದ ಆತ್ಮೀಯ ಅಭ್ಯರ್ಥಿಗಳೇ, ನಿಮಗೆ ಪ್ರತಿಯೊಂದು ಮಾಹಿತಿ ಗೊತ್ತಿರಬೇಕಲ್ಲಿ. ಹಾಲ್ ಟಿಕೆಟ್ನಲ್ಲಿ ಪ್ರತಿಯೊಂದು ಬಿಟ್ಟಿದ್ದಾರೆ. ಮೊದಲಿಗೆ ಏನಪ್ಪ ಅಂದ್ರೆ ಫೋಟೋ ಕರೆಕ್ಟಾಗಿ ನಿಮ್ಮ ಫೋಟೋಗಳಿರಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್. ನೀವು 8ನೇ ತರಗತಿ ಮೇಲೆ ಹೊಂಟಿದ್ರಿ ಅಂದರೆ 8ನೇ ತರಗತಿ ಮಾರ್ಕ್ಸ್ ಕಾರ್ಡ, 10ನೇ ತರಗತಿ ಮೇಲೆ ಹೊಂಟಿದ್ರಿ ಅಂದ್ರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ, PUC ಮೇಲೆ ನೀವು ಹೊಂಟಿದ್ರಿಪ್ಪ ಅಂದ್ರೆ SSLC ಮತ್ತು PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಇರಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಟಿ ಸಿ ಅಂದರೆ ನಾವು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೀವಿ ಅಥವಾ ನಮ್ಮ ಸೈಡ್ LC ಅಂತೀವಿ. LC ಅಂದರೆ ಲಿವಿಂಗ್ ಸರ್ಟಿಫಿಕೇಟ್ ಅಂತೀವಿ. ಇದನ್ನು ಸಹಿತ ನೀವು ಏನು ಮಾಡಬೇಕಪ್ಪ ಅಂದ್ರೆ ನೀವು ಈಗಾಗಲೇ ಫಸ್ಟ್ TC ಏನಾಗಿರ್ತದೆ, ನೀವು 10ನೇ ಮುಗಿದ ಮೇಲೆ ನೀವು PUC ಸಾಲಿಗೆ ಹಚ್ಚಬೇಕಾದ್ರೆ ಅಲ್ಲಿ ನಿಮ್ಮ TCಯನ್ನು ಕೊಟ್ಟಿರ್ತೀರಿ ಒರಿಜಿನಲ್. ಅದ್ರ ಸಲುವಾಗಿ ನೀವು ಏನು ಮಾಡ್ಬೇಕಂದ್ರೆ ಈಗ ಟೈಮ್ ಅದ, ನಿಮ್ಗೆ ಅವಕಾಶ ಅದ, ಒಂದು 20 ರೂಪಾಯಿ ಬಾಂಡ್ ತೊಗೋಬೇಕು. ಫಸ್ಟ್ ಪಾರ್ಟಿ ನೀವು. ಸೆಕೆಂಡ್ ಪಾರ್ಟಿ ಯಾರಪ್ಪ ಅಂದ್ರೆ ನೀವು 10ನೇ ತರಗತಿ ಎಲ್ಲಿ ಕಲ್ತಿರ್ತೀರಿ ಅಲ್ಲಿ ಹೆಡ್ ಮಾಸ್ಟರ್ ಆಮೇಲೆ ಶಾಲೆ ಹೆಸರು ಹಾಕಬೇಕು. ಅದು ಸೆಕೆಂಡ್ ಪಾರ್ಟಿ. ಫಸ್ಟ್ ಪಾರ್ಟಿ ನಿಮ್ಮದು 20 ರೂಪಾಯಿ ಬಾಂಡ್ ತೊಗೊಂಡು ಅದರಲ್ಲಿ ಏನು ಬರಿಬೇಕಪ್ಪ ಅಂದ್ರೆ ನಾನು ಇಂಡಿಯನ್ ಆರ್ಮಿ ಸೇರಲು ಇಚ್ಛೆ ಪಡುತ್ತೇನೆ, ಆದ್ದರಿಂದ ಇಂಡಿಯನ್ ಆರ್ಮಿ ಹೋಗಬೇಕಾದ್ರೆ ನನಗೆ ಇಂಗ್ಲೀಷ್ನಲ್ಲಿ TCಯನ್ನು ಕೊಡಬೇಕು ಅಂತೇಳಿ ನೀವು ಒಂದು ಅಪ್ಡೇಟ್ ಮಾಡಿ ನೋಟ್ರಿ ಅವ್ರ ಹತ್ರ ಹೋಗಿ ಒಂದು ಅಪ್ಡೇಟ್ ಮಾಡಿ ನೀವು ಎಲ್ಲಿ 10ನೇ ತರಗತಿ ಕಲ್ತಿರ್ತೀರಿ ಅಲ್ಲಿ ಹೋಗಿ ಆ ಬಾಂಡನ್ನು ಕೊಟ್ಟಿರಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಸೆಕೆಂಡ್ LCಯನ್ನು ಕೊಡ್ತಾರು. ಅಥವಾ ನಿಮಗೆ ಸಾಧ್ಯ ಆದಷ್ಟು ಸೆಕೆಂಡ್ LC ತೊಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಮುಂದಾದರೂ ನಿಮಗೆ ಬೇಕಾ. ನಿಮ್ಗೆ ಅದು ಸಿಗಲಿಲ್ಲಪ್ಪ ಅಂದ್ರೆ ಕಡೆಗೆ ಏನು ಮಾಡಬೇಕಪ್ಪ ಅಂದ್ರೆ ನೀವು LC ಮೇಲೆ ಅಂದರೆ TC ಮೇಲೆ ನೀವು ಎಲ್ಲಿ 10ನೇ ತರಗತಿ ಕಲ್ತಿರ್ತೀರಿ ಅಲ್ಲಿ ಆ ಹೆಡ್ ಮಾಸ್ಟರ್ ಕಡೆಯಿಂದ ಸೀಲ್ ಹಾಕಿಸಿ ಸಹಿ ಮಾಡಿಸಿ ತೊಗೊಂಬರ್ಬೇಕು. ಆಮೇಲೆ ಜೆರಾಕ್ಸ್ ಪ್ರತಿನೂ 2 ಇರಬೇಕು, ನಿಮ್ಗೆ ಗೊತ್ತಿರಲಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗೇನಾಯಿತು, ಫೋಟೋ ಆಯಿತು, ಆಮೇಲೆ ಮಾರ್ಕ್ಸ್ ಕಾರ್ಡ್ ಆಯಿತು, ಆಮೇಲೆ TC ಆಯಿತು. ಇದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಭಾಳ ಇಂಪಾರ್ಟೆಂಟ್. ಒರಿಜಿನಲ್ ಒಯ್ಯಬೇಕು, ಅದ್ರ ಜೊತೆ 2 ದ್ವಿಪ್ರತಿ ಜೆರಾಕ್ಸನ್ನು ಅಟೆಸ್ಟೆಡ್ ಮಾಡಿಸ್ಕೊಂಡು ಹೋಗಬೇಕು. ಅದಾದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಡೊಮೆಸಿಯಲ್ ಸರ್ಟಿಫಿಕೇಟ, ಅದಾದಮೇಲೆ ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ, ಇವುಗಳನ್ನು ತೊಗೊಂಡು ಹೋಗಬೇಕು. ಇದ್ರ ಜೊತೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ಪ ಅಂದ್ರೆ ಈಗಾಗಲೇ ವೆಬ್ಸೈಟ್ನಾಗ ಬಿಟ್ಟಾರೆ. ಏನಂದ್ರೆ ಅಲ್ಲಿ ಅಪ್ಡೇಟ್ ಫಾರ್ಮನ್ನು ಬಿಟ್ಟಿದ್ದಾರೆ. ಆ ಫಾರ್ಮನ್ನು ನೀವು ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ತೊಗೊಂಡು ಏನು ಮಾಡಬೇಕಪ್ಪ ಅಂದರೆ 20 ರೂಪಾಯಿ ಬಾಂಡ್ ಮೇಲೆ
ಫಸ್ಟ್ ಪಾರ್ಟಿ ನೀವು, ಸೆಕೆಂಡ್ ಪಾರ್ಟಿ ಇಂಡಿಯನ್ ಆರ್ಮಿ ಅಂತ ಹಾಕಿ ಅದ್ರಾಗ ಆ ಫಾರ್ಮೇಟನ್ನು ಅದ್ರಾಗ ತುಂಬಿಸ್ಕೊಂಡು ನೋಟ್ರಿ ಅವ್ರ ಹತ್ರ ಹೋಗಿ ಅದನ್ನು ಸೀಲ್ ಹಾಕಿ ಸಹಿ ಮಾಡಿಸಿ ತೊಗೊಂಡೋಗ್ಬೇಕು. ಇದು ಭಾಳ ಇಂಪಾರ್ಟೆಂಟ್. ನಿಮ್ಮ ಹತ್ರ ಅಪ್ಡೇಟ್ ಫಾರ್ಮನ್ನು ಯಾಕೆ ತೊಗೋತಾರಪ್ಪ ಅಂದ್ರೆ ನಿಮ್ಮ ಒಪ್ಪಿಗೆ ಪತ್ರ ಅಂತಿರ್ತದೆ, ಅದು ಭಾಳ ಇಂಪಾರ್ಟೆಂಟ, ಅದನ್ನು ತೊಗೊಂಡು ಹೋಗಬೇಕು. ಈಗಾಗಲೇ ನಾನು ಹೇಳಿದಂಥ ಡಾಕ್ಯುಮೆಂಟ್ಗಳು ಭಾಳ ಇಂಪಾರ್ಟೆಂಟ್ ಇದಾವೆ. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ ನೀವು ಮತ್ತು ನೋಡ್ಬೇಕು ರೀ, ಹಾಲ್ ಟಿಕೆಟ್ನೇ ನಿಮಗೆಲ್ಲ ಬಿಟ್ಟಾರ ರೀ, ಅಡ್ಮಿಟ್ ಕಾರ್ಡ್ನಾಗ ಎಲ್ಲ ಬಿಟ್ಟಾರ, ಏನೇನು ತರಬೇಕು ಅನ್ನೋದು ಎಲ್ಲ ಬಿಟ್ಟಾರ, ಅವುಗಳನ್ನೆಲ್ಲ ತೆಗೆಸ್ರಿ. ನೆಕ್ಸ್ಟ್ ನೀವು ಫಿಸಿಕಲು ಮತ್ತು ಮೆಡಿಕಲು ಮತ್ತು ಎಕ್ಸಾಮ್ ಪಾಸ್ ಆದಮೇಲೆ ಮುಂದೆ ಮಾತ್ರ ಡಾಕ್ಯುಮೆಂಟ್ ಬೇಕಾಗ್ತಾವೆ. ವೆರಿಫಿಕೇಷನ್ ಟೈಮ್ದಾಗ ಡಾಕ್ಯುಮೆಂಟ್ ಬೇಕಾಗ್ತಾವೆ. ಅವಾಗ ಏನೇನು ಬೇಕಾಗ್ತಾವಪ್ಪ ಅಂದ್ರೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಬೇಕಾಗ್ತದೆ, ಆಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬೇಕಾಗ್ತದೆ, ಆಮೇಲೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗ್ತದೆ, ಆಮೇಲೆ ಪಂಚಾಯತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಇವೆಲ್ಲ ಯಾವಾಗಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೈನಲ್ ಆಗಿ ವೆರಿಫಿಕೇಷನ್ ಹೋಗಬೇಕಾಗ್ತದೆ. ಆದ್ದರಿಂದ ಸಾಧ್ಯದಷ್ಟು ಅವುಗಳನ್ನ ತೆಗೆಸಿಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೂ ಸಾಕಷ್ಟು ಸಮಯದ ಡಾಕ್ಯುಮೆಂಟದಲ್ಲಿ ಯಾರೂ ನೀವು ರಿಜೆಕ್ಟ್ ಆಗಿ ಹೊರಗಡೆ ಬರಬೇಡಿ. ಇನ್ನೊಂದು ಏನಪ್ಪ ಅಂದರೆ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ಭಾವಿ ಅಗ್ನಿವೀರರೇ, ಪ್ರತಿನಿತ್ಯ ನೀವು, ಯಾಕಂದರೆ ಇನ್ನು ಸಮಯ ಭಾಳ ಇಲ್ಲ ನಿಮ್ಗೆ, ನೀವು ರನ್ನಿಂಗ್ ಟೈಮಿಂಗನ್ನು ನೋಡಬೇಕು. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಎಕ್ಸಲೆಂಟ್ ಅಂತ ಮಾಡ್ತಾರೆ. ಆಮೇಲೆ 5 ನಿಮಿಷ 31 ಸೆಕೆಂಡ್ದಿಂದ 5 ನಿಮಿಷ 45 ಸೆಕೆಂಡ್ ಒಳಗೆ ಓಡಿರಪ್ಪ ಅಂದ್ರೆ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಆರ್ಮಿ ಒಳಗೆ ರನ್ನಿಂಗ್ದು 2 ಗ್ರೂಪ್ ಇರ್ತಾವೆ, ಇದು ನಿಮ್ಗೆ ಗೊತ್ತಿರಬೇಕು. ಇದಾದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಪುಲಪ್ಸ್ 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ. ಇದು ಭಾಳ ಇಂಪಾರ್ಟೆಂಟು. ಅದಾದ ನಂತರ ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಜಿಗ್ಜಾಗ್ ನಡಿಗೆ ಅಂತ ಬರ್ತದೆ, ಅದನ್ನು ನಾವು ಅಂಕು ಡೊಂಕಾದ ನಡಿಗೆ ಅಂತೀವಿ. ಅದಾದ ನಂತರ ಮತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಬರ್ತದೆ. ಲಾಂಗ್ ಜಂಪ್ ಆದಮೇಲೆ ಹೈಟು, ವೇಟು, ಚೆಸ್ಟು ಚೆಕ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಏನಿರ್ತದಪ್ಪ ಅಂದ್ರೆ ಅಲ್ಲಿ ಯಾವ ಗ್ರೌಂಡಿನಲ್ಲಿ ನಿಮ್ಮ ಫಿಸಿಕಲ್ ಆಗ್ತದೆ ಅಲ್ಲೇ ಮರದಿನ ನಿಮ್ಗೆ ಏನಿರ್ತದೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಮೆಡಿಕಲ್ ಟೆಸ್ಟ್ನಲ್ಲಿ ಯಾರು ಪಾಸ್ ಹಾಕಿರಿ ಅವ್ರಿಗೆ ಎಕ್ಸಾಮ್ ಹಾಲ್ ಟಿಕೆಟನ್ನು ಕೊಡ್ತಾರೆ, ಅಡ್ಮಿಟ್ ಕಾರ್ಡನ್ನು ಕೊಡ್ತಾರೆ. ಯಾರಾದರೂ ಅನ್ಫಿಟ್ ಆದರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಮತ್ತೆ ಆರ್ಮಿ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಫಿಟ್ ಮಾಡಿಕೊಂಡು ಎಕ್ಸಾಮ್ ಹಾಲ್ ಟಿಕೆಟನ್ನು ತೊಗೋಬೇಕಾಗ್ತದೆ. ಆತ್ಮೀಯ ಭಾವಿ ಅಗ್ನಿವೀರರೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ನಾವು ಈಗಾಗಲೇ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಿದ್ವಿ. ಆದ್ದರಿಂದ ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಯಾರಾದರೂ ಬರೋರಿದ್ದರೆ ನಮ್ಮ ಸಂಸ್ಥೆಗೆ ಬರ್ಬೋದು. ಅಷ್ಟೇ ಅಲ್ಲದೆ ಇನ್ನೂ ಮತ್ತೆ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.